ಅಲ್ಲ, ಅವ್ರ ತಾಯಿ ಸತ್ತ ದಿವಸ 5 ಗಂಟೆಗೆ ಶವ ಸಂಸ್ಕಾರ ಮಾಡಿ ಕಾರ್ಯಕ್ರಮಕ್ಕೆ ಬಂದಂಥ ಜನ ರಸ್ತೆಗಳು BJP ಅವ್ರು ಬಂದ್ ಮಾಡಿಬಿಟ್ರಂತ. ಎಲ್ಲಾದ್ರೂ ಮೋದಿ ಅವರು ಆಮದ್ ಮೇಲೆ ಓಟ್ ಕೇಳಿದ್ದಾರೆ, ಅವ್ರು ಅಭಿವೃದ್ಧಿ ಮಾಡಿ ಕೇಳಿದ್ದಾರೆ. GST ಶವದ ಮೇಲೂ ಆಗ್ತಾನೆ ಮೋದಿ ಅಂತ ಹೇಳ್ತಾರೆ. ಮೋದಿ ಕಟ್ಟಿರ್ತಕ್ಕಂಥ ಮನೆಗಳಲ್ಲಿ 30% ಪಾಲ್ ತಗೊಂಡಿರೋದು ಮುಸಲ್ಮಾನರೇ. ಜಾತಿ ಮತ ಅವ್ರ ಹತ್ರ ಇಲ್ಲ, ಭ್ರಷ್ಟಾಚಾರ ಇಲ್ಲ, ಅಭಿವೃದ್ಧಿಯೇ ಅವರ ಮಂತ್ರ. 75 ವರ್ಷ ಇವ್ರ ಆಟಗಳೆಲ್ಲ ನೋಡಿದ್ದೀವಿ. ಮೊಮ್ಮಗನೂ ಪ್ರಧಾನಮಂತ್ರಿ ಮಾಡೋವಾಗರೆ ಆ ಥರ ಒಂದು ಕೇಸ್ ತೋರಿಸ್ಬಿಡಿ BJPನಲ್ಲಿ. ಇಂಥ ಮೋದಿ ನಾವು ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ಎಲೆಕ್ಷನ್ ಹತ್ರ ಬರ್ತಾ ಇದೆ, ಪ್ರಧಾನಮಂತ್ರಿ ಯಾರಾಗಬೇಕು ಸರ್ ನಮಗೆ? ಸರ್, ನರೇಂದ್ರ ದಾಮೋದಾಸ್ ಮೋದಿ ಆಗಬೇಕು. ಯಾಕೆ ಅಂತ ನನ್ನ ಹತ್ರ ಕಾರಣಗಳಿದ್ದಾವೆ. ಒಂದು, ಅವರು ಕಸ ಗುಡಿಸೋದ್ರಿಂದ ಹಿಡಿದು BJP ಆಫೀಸಲ್ಲಿ ಬಾವುಟ ಹಿಡ್ಕೊಂಡು ಅವರು ಅಮಿತ್ ಶಾ ಮೋಟ್ರ್ ಬೈಕಲ್ಲಿ ಬಾವುಟಗಳು ಕಟ್ಕೊಂಡು ಕಾರ್ಯಕರ್ತರಾಗಿ ಆಮೇಲೆ MLA ಆಗಿ ಆಮೇಲೆ ಮುಖ್ಯಮಂತ್ರಿ ಆಗಿ ಆಮೇಲೆ ಪ್ರಧಾನಮಂತ್ರಿ ಆಗಿರೋದು. ಆಮೇಲೆ ಮೋದಿಗೆ ಯಾವ ಸಂಸಾರನೂ ಇಲ್ಲ, ಕುಟುಂಬನೂ ಇಲ್ಲ. ಮೋದಿ ಮೇಲೆ ಒಂದೇ ಒಂದು ಆರೋಪ ಇಲ್ಲ. 5 ವರ್ಷದಲ್ಲಿ ಒಂದೇ ಒಂದು ಒಬ್ಬ ಮಂತ್ರಿ, ಕೇಂದ್ರದಲ್ಲಿ ಒಬ್ಬನೇ ಮಂತ್ರಿ ಯಾವತ್ತೂ ಕಳಂಕ ಇಲ್ಲ. ಯಾವ್ದಾದ್ರು ಪೇಪರಲ್ಲಾಗಿ TVಯಲ್ಲಾಗಿ ಮೋದಿ 75 ಜನ ಮಂತ್ರಿ ಇದ್ದಾರೆ. ಒಬ್ಬರ ಬಗ್ಗೆನಾದರೂ ವಿಷಯ ಬಂದಿದೆಯಾ ಸರ್? ಒಬ್ಬರ ಬಗ್ಗೆನಾದರೂ ಹಣ ಹೊಡೆದಿರೋದು, ಭ್ರಷ್ಟಾಚಾರದ ಆರೋಪ ಬಂದಿದೆಯಾ ಸರ್? ಇಲ್ಲ. ಮೋದಿ ಅವ್ರ ಮನೆಯವ್ರಿಗೆ ಏನಾರು ಮಾಡಿದಿರಾ ಸರ್? ಅಲ್ಲ, ಅವ್ರ ತಾಯಿ ಸತ್ತ ದಿವಸ 5 ಗಂಟೆಗೆ ಶವ ಸಂಸ್ಕಾರ ಮಾಡಿ ಕಾರ್ಯಕ್ರಮಕ್ಕೆ ಬಂದಂಥ ಜನ ಇಂಥ ಮೋದಿ ನಾವು ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಸರ್. ಆಮೇಲೆ ರಸ್ತೆಗಳು ನೋಡಿದ್ರೆ ಯಾರೋ ಒಬ್ಬ ಹೇಳ್ತಾ ಇದ್ದ TVನಲ್ಲಿ, ನಾನು ಕೇಳಿಸ್ಕೊಂಡೆ, ರಸ್ತೆಗಳು BJP ಅವ್ರು ಬಂದ್ ಮಾಡಿಬಿಟ್ರಂತ. ಆದರೆ ರಸ್ತೆಗಳು ಇದ್ವು. ಇಲ್ಲಿಂದ ಮೈಸೂರಿಗೆ ಹೋಗಿ 3.5 ಅವರ್ ಬೇಕಾಗೋದು. ಈಗ ಮೈಸೂರಿಗೆ 2 ಅವರ್ಗೆ ಹೋಗ್ಬಿಟ್ಟು ಬರ್ತಾರೆ. ಒಂದು ರಸ್ತೆನ ಮಾಡಿರೋದವರು ಇಡೀ ಭಾರತ ಉದ್ದಕ್ಕೂ ರಸ್ತೆ ಮಾಡವ್ರೆ. ಅವರು ಮೋದಿ ಅಥವಾ BJP ಯಾವತ್ತೂ ರಾಮ ಮಂದಿರದ ಮೇಲೆ ಓಟ್ ಕೇಳಿಲ್ಲ. ಎಲ್ಲಾದರೂ ಮೋದಿ ಅವರು ಆಮದ್ ಮೇಲೆ ಓಟ್ ಕೇಳಿದ್ದಾರೆ, ಅವ್ರು ಅಭಿವೃದ್ಧಿ ಮಾಡಿ ಕೇಳಿದ್ದಾರೆ. GST ಜಾಸ್ತಿ ಮಾಡಿಬಿಟ್ರು ಅಂತ ಕಾಂಗ್ರೆಸ್ ಅವ್ರು ಬರೀ ಸುಳ್ಳು ಹೇಳ್ತಾರೆ. GST ಸಭೆ ಮಾಡಿದಾಗ ಕಾಂಗ್ರೆಸ್ನವರು ಇದ್ದರು, ಎಲ್ಲ ಪಕ್ಷದವರು ಇದ್ದರು. GST ಅಂದರೆ ಎಲ್ಲ ಸರ್ವ ಪಕ್ಷಗಳ ಸಭೆ. ಅದು ಆ ಸರ್ವ ಪಕ್ಷಗಳ ಸಭೆಯಲ್ಲಿ ತೀರ್ಮಾನ ಆಗಿರೋದು. GST ಇರಬೇಕು ಅಂತ, ಯಾವ್ಯಾವ ವಸ್ತು ಇರಬೇಕು GST ಅಂತ ತೀರ್ಮಾನ ಎಲ್ಲ ಕಾಂಗ್ರೆಸ್ ಎಲ್ಲ ಸರ್ವ ಪಕ್ಷಗಳ. ಇವತ್ತು ಏನೇನು GST ಶವದ ಮೇಲೂ ಆಗ್ತಾನೆ ಮೋದಿ ಅಂತ ಹೇಳ್ತಾರೆ. ಮೋದಿ 80,000 ಜನಕ್ಕೆ ಅಕ್ಕಿ ಕೊಡ್ತಾವ್ರಲ್ಲ, ಅದು ಜಾತಿ ಧರ್ಮ ಯಾವ್ದಾದ್ರು ಇದೆಯಾ ಸರ್? ಭೇದ ಭಾವ ಇದೆಯಾ? ಯಾವುದೂ ಇಲ್ಲ. ಅದು ಮೀರಿ ಎಲ್ಲರಿಗೂ ಕೊಡ್ತಾರೆ. ಮುಸಲ್ಮಾನರು ವಿರೋಧಿ ಅಂತ ಹೇಳ್ತಾರಲ್ಲ, ಎಷ್ಟು ಜನ ಮುಸಲ್ಮಾನರು ತಂತಾರೆ ನೋಡಿ. ನಮ್ಮ ದೇಶದ ಮುಸಲ್ಮಾನರ ಸಂಖ್ಯೆಯಲ್ಲಿ 30% ಮೋದಿಯಿಂದ ಸಹಾಯ, ಯಾವುದೇ ರೀತಿಯ ಸಹಾಯ, ಅಕ್ಕಿ ಆಗಲಿ ಆಹಾರ ಸಹಾಯ ತಗೊತಾ ಇರೋ ಮುಸಲ್ಮಾನರೇ. ಮೋದಿ ಕಟ್ಟಿರ್ತಕ್ಕಂಥ ಮನೆಗಳಲ್ಲಿ 30% ಪಾಲ್ ತಗೊಂಡಿರೋದು ಮುಸಲ್ಮಾನರೇ. ಆದರೆ ಯಾವ ಬೇರೆ ಹಿಂದೂಗಳು ಅಷ್ಟು ತಗೊಂಡಿಲ್ಲ, 20% ತಗೊಂಡಿಲ್ಲ. ಜಾತಿ ಮತ ಅವ್ರ ಹತ್ರ ಇಲ್ಲ, ಭ್ರಷ್ಟಾಚಾರ ಇಲ್ಲ, ಅಭಿವೃದ್ಧಿಯೇ ಅವರ ಮಂತ್ರ. 75 ವರ್ಷ ಇವ್ರ ಆಟಗಳೆಲ್ಲ ನೋಡಿದ್ದೀವಿ. ಆಮೇಲೆ ಅಭ್ಯರ್ಥಿ ನಿಲ್ಸಿರೋದು ನೋಡಿ, ಅವರು ಮಕ್ಕಳುಗಳನ್ನೆಲ್ಲ ನಿಲ್ಸ್ಕೊಬಿಟ್ಟು ವಂಶ ರಾಜಕಾರಣ. ಇಲ್ಲಿ ಯಾರೋ ಒಬ್ಬ ಅಲ್ಲಿ ಇಲ್ಲಿ ಒಬ್ಬ ನಿಲ್ಸೋರು BJP ಅವ್ರು ಇಲ್ಲ ಅಂತೇಳಿ ಅಲ್ಲಿ ಇಲ್ಲಿ ಒಬ್ಬ ನಿಲ್ಸವ್ರೆ, ರಾಘವೇಂದ್ರ ನಿಲ್ಸವ್ರೆ. ತಪ್ಪ ಅದು. ಇವರು ಇಡೀ ವಂಶನೇ. ಮುತ್ತಾತ ಪ್ರಧಾನಮಂತ್ರಿ, ತಾತ ಅಜ್ಜಿ ಪ್ರಧಾನಮಂತ್ರಿ, ಈಗ ಮೊಮ್ಮಗನೂ ಪ್ರಧಾನಮಂತ್ರಿ ಮಾಡೋವಾಗರೆ ಆ ಥರ ಒಂದು ಕೇಸ್ ತೋರಿಸ್ಬಿಡಿ BJPನಲ್ಲಿ. ಯಾರೋ ಅಲ್ಲಿ ಇಲ್ಲಿ ಒಬ್ಬರು ನಿಂತಿರ್ತಾರೆ. ಇವಾಗ 10 ಜನ ನಿಂತವ್ರಪ್ಪ ಮಕ್ಕಳು. ಮಹಾದೇವಪ್ಪನ ಮಕ್ಕಳು ನಿಂತವ್ರೆ. ಇವಾಗ MP ತಾಳೆ. ಈಗ ಸಿದ್ದೇಶ್ವರು ಮೊಮ್ಮಗಳ ಸೊಸೆ ನಿಲ್ಸವ್ರೆ. ಲಕ್ಷ್ಮೀ ಹಬ್ಬ ಮಗನ ನಿಲ್ಸವ್ರೆ. ಇಲ್ಲಿ ನಿಲ್ಸಿಲ್ವ ಸರ್ ಇವೆಲ್ಲ? ಆಮೇಲೆ ಅವ್ನು 25 ವರ್ಷ ಅವನು ಈಶ್ವರ್ ಕಂಡ್ರೆ 25 ವರ್ಷದ ಮಗನ ನಿಲ್ಸವ್ರೆ. ಇದು ಬೇಕಿತ್ತ? ಇದು ಜಾರಕಿಹೊಳಿ ಮಗಳು. ಆಮೇಲೆ ಪಾಟೀಲ್, ಸಂಯುಕ್ತ ಪಾಟೀಲ್, ಇವೆಲ್ಲ ಬೇಕಾಗಿತ್ತ ನಿಮಗೆ? ಹಿಂಗಾಗ್ಬಿಟ್ಟು ನೋಡಿ, ಮೋದಿ ಅವ್ರ ಮನೆಯವ್ರು ಒಬ್ಬರಿಗೂ ಒಂದು ಸಣ್ಣ ಪೋಸ್ಟ್ ಕೊಟ್ಟಿಲ್ಲ ಸರ್. ಅವ್ರ ಮನೆಯವ್ರು ಒಬ್ಬರಿಗೂ ಒಂದು ಸಣ್ಣ ಪೋಸ್ಟ್ ಕೊಟ್ಟಿಲ್ಲ. ಆದ್ದರಿಂದ ನಮ್ಗೇನು ಗೊತ್ತಾ, ಭ್ರಷ್ಟರಹಿತ ಅಭಿವೃದ್ಧಿ ಪರ ಅಧಿಕಾರ ಯಾರು ಮಾಡ್ತಾರೆ ಅವ್ರಿಗೆ ನಮ್ಮ ಮತ ಹಾಕ್ತೀವಿ.